ಎಲ್ರಿಗೂ ನಮಸ್ಕಾರ. ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನೀವು ಈಗಾಗಲೇ ಹಿಂದಿನ ವ್ಲಾಗ್ನಾಗ ನೋಡಿದ್ರಿ, ಈ ಮನೆ ಅಮ್ಮ ತೀರ್ಕೊಂಡ್ಮೇಲೆ ಈ ಮನೆನ ಬಾವ ಬಾಡಿಗೆ ಕೊಟ್ಟರು. ಬಾಡಿಗೆ ಕೊಡೋದಂದರೆ 1 ತಿಂಗಳು ಬಿಟ್ಟು ನಾವು ಮನೆ ಖಾಲಿ ಮಾಡಿದ್ವಿ. ಆವಾಗ ನೋಡ್ರಿ, ಇವನು ನನ್ನ ಚಿಕ್ಕ ತಮ್ಮ, ಇವನಕ್ಕಿಂತ ದೊಡ್ಡ ತಮ್ಮ ಇನ್ನೊಬ್ಬನದಾನೆ, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ. ಇವನು ಚಿಕ್ಕ ತಮ್ಮ. ಮನೆ ಖಾಲಿ ಮಾಡಿದಾಗ ನಾನು ನನ್ನ ಗಂಡನ ಮನೆಗೆ ಹೋದೆ. ಆವಾಗ ನನ್ನ ಜೊತೆಗೇ ಇವನು ನಮ್ಮ ಮನೆಗೆ ಬಂದ. ಯಾಕಂದರೆ ಇವನದು ವಿದ್ಯಾಭ್ಯಾಸ ಅರ್ಧಂಬರ್ಧ ಆಗಿತ್ತು. ಇವನು ಓದ್ತಿದ್ದಿದ್ದು 9ನೇ ಕ್ಲಾಸ್ ಹುಡುಗ. ಒಂಥರ ಮಗು ಥರ ಒಂದು ಇಮ್ಯಾಜಿನೇಷನ್ ಫೋಟೋ ಹಾಕಿನ ಅಷ್ಟೇ ನಾನು. ಅದು ಮಗು ಅಲ್ಲ, ದೊಡ್ಡನವನು. ಇವನು ಓದ್ತಿದ್ದಿದ್ದು 9ನೇ ಕ್ಲಾಸ್ ಹುಡುಗ. ಇವನು 9ನೇ ಕ್ಲಾಸು ಅರ್ಧಂಬರ್ಧ ಆಗಿತ್ತು. ಹಾಗಾಗಿ ಅವನ್ನ ನನ್ನ ಗಂಡನ ಮನೆಯಲ್ಲಿ ನಮ್ಮ ಅತ್ತೆಗೆ ಹೇಳಿ ಅವನನ್ನು ಕರ್ಕೊಂಬಂದು ನಮ್ಮ ಮನೇಲಿ ಇಟ್ಟರು ನಮ್ಮ ಚಿಕ್ಕಪ್ಪ. ನಾನು ನನ್ನ ಜೊತೆಗೆ ಅವನು ಬಂದ. ಮನೆ ಖಾಲಿ ಮಾಡಿದ್ಮೇಲೆ ನನ್ನ ಜೊತೆಗೆ ಬಂದು ನಮ್ಮ ಮನೇಲಿದ್ದ. ಆದ್ರೆ ಇವನು 2 ತಲೆ ನಾಗರಾವು ಅಂತ ಹೇಳಿ ನನಗೆ ಅವಾಗ ಗೊತ್ತಾಗಲೇ ಇಲ್ಲ. ಅಮಾಯಕ ಹುಡುಗ ಅಂತ ಹೇಳಿ ನನ್ನ ಹತ್ರ ನಾನು ಕರ್ಕೊಂಡೋಗಿ ಇಟ್ಕೊಂಡು ಹೊಟ್ಟೆ ತುಂಬ ಕೂಳು, ಮೈ ತುಂಬ ಬಟ್ಟೆ, ನೀರು ಅಂತ ಹಾಕಿ ಸಾಕಿ ಜೋಪಾನ ಮಾಡಿದೆ ಇವನ್ನ. ಇವನಿಗೆ ಕನಿಕರ ಪಡೋರು ಯಾರು ಇದ್ದಿದ್ದಿಲ್ಲ, ಇವನಿಗೆ ಯಾವ ಊರು ಅಂತ ಕೇಳೋರು ಯಾರು ಇದ್ದಿದ್ದಿಲ್ಲ. ಚಿಕ್ಕಪ್ಪ ಚಿಕ್ಕಮ್ಮ ಎಷ್ಟು ಜನ ಇದ್ದರು, ಮಾವ ಅತ್ತೆ ಇದ್ದರು, ಅಕ್ಕ ಭಾವ ಇದ್ದರು, ಏನು ಕೇರ್ ಮಾಡಲಿಲ್ದಂಗೆ ಇವನ್ನ ಕೈ ಬಿಟ್ಟು ನಾನು ನಮ್ಮ ಅಮ್ಮನ ಹಿಂದಿಂದ ಸುತ್ತರಿತಿದ್ದ ಈ ತಮ್ಮ ಕಡೆಗೆ ನನ್ನ ಹಿಂದೆ ಸುತ್ತರಿಯೋದಕ್ಕೆ ಶುರು ಮಾಡ್ದ. ಯಾಕಂದ್ರೆ ಅವನಿಗೆ ಅಪ್ಪ ಅಮ್ಮ ನಾನೇ ಆಗಿದ್ದೆ. ಆವಾಗ ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ, ನನ್ನ ಜೊತೆಗೆ ಹೊಂದ್ಕೊಂಡು ಇದ್ದ. ಆದ್ರೆ ಅವನದು ಗುಣ ಮುಂದೆ ನನಗೆ ಗೊತ್ತಾಯ್ತು. ಮುಂದಿನ ವಿಡಿಯೋದಾಗ ಇವನ ಗುಣ ಸ್ವಭಾವದ ಬಗ್ಗೆ ನಾನು ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾಯಿರಿ, ಎಂಜಾಯ್ ಮಾಡ್ತಾಯಿರಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್.